ರಾಮ ವಿರೋಧಿ ಸಿದ್ದರಾಮಯ್ಯ ಆರೋಪಕ್ಕೆ ಸಿಎಂ ಈಗ ತಿರುಗೇಟು ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದೆ ಹೊಸ ಅಸ್ತ್ರ. ಎಚ್ ಡಿ ದೇವೇಗೌಡರ ಹೇಳಿಕೆಯ ಲಾಭ ಪಡೆಯೋದಕ್ಕೆ ಇದೀಗ ಸಿಎಂ ಮುಂದಾಗಿದ್ದಾರೆ. ಎಚ್ಡಿಡಿ ನೀಡಿದ ಹೇಳಿಕೆ ಬಳಸಿಕೊಂಡು ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರ ಪಡೆ ಪ್ಲಾನ್ ರೂಪಿಸ್ತಾ ಇದೆ. ನಿನ್ನೆ ದೇವೇಗೌಡರು ಹೇಳಿಕೆಯನ್ನ ನೀಡಿದ್ರು. ಆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನ ಪಡೆದಿದ್ದಾರೆ. ಸಿದ್ದರಾಮಯ್ಯ ವೈಯಕ್ತಿಕವಾಗಿ ಭಕ್ತ ಚಾಮುಂಡೇಶ್ವರಿಗೆ ಹೋಗ್ತಾರೆ. ಅವರ ಪತ್ನಿ ದೈವ ಭಕ್ತೆ, ದೇವಸ್ಥಾನಗಳಿಗೆ ಪದೇ ಪದೇ ಹೋಗ್ತಾ ಇರ್ತಾರೆ ಅಂತ ಹೇಳಿ ನಿನ್ನೆಯ ಪ್ರೆಸ್ ಮೀಟ್ ನಲ್ಲಿ ದೇವೇಗೌಡರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಎಚ್ಡಿಡಿ ಹೇಳಿಕೆಯನ್ನ ದಾಳವಾಗಿಸಿಕೊಂಡು ಈಗ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಿಎಂ ಸೋಷಿಯಲ್ ಮೀಡಿಯಾದಲ್ಲಿ ಎಚ್ಡಿಡಿ ಹೇಳಿಕೆ ಹಾಕೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ವೈಯಕ್ತಿಕವಾಗಿ ಭಕ್ತ ಅವರು ಚಾಮುಂಡೇಶ್ವರಿಗೆ ಯಾವಾಗಲೂ ಅವರ ಶ್ರೀಮತಿಯರಂತೂ ಎಲ್ಲ ದೇವಸ್ಥಾನಗಳಿಗೂ ಅದು ರಿಪೋರ್ಟ್ ಮಾಡೋಕ್ಕಲ್ಲ, ವೈಯಕ್ತಿಕವಾಗಿ ಗೊತ್ತು ನನಗೆ. ಸಿದ್ದರಾಮಯ್ಯರು ವೈಯಕ್ತಿಕವಾಗಿ ಭಕ್ತ ಅವರು ಚಾಮುಂಡೇಶ್ವರಿಗೆ ಯಾವಾಗಲೂ ಅವರ ಶ್ರೀಮತಿಯರಂತೂ ಎಲ್ಲ ದೇವಸ್ಥಾನಗಳಿಗೂ ಅದು ರಿಪೋರ್ಟ್ ಮಾಡೋಕ್ಕಲ್ಲ, ವೈಯಕ್ತಿಕವಾಗಿ ಗೊತ್ತು ನನಗೆ. ದೇವೇಗೌಡರು ಈ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಕಾರಣನೇ ನಮ್ಮ ಪ್ರತಿನಿಧಿ ಮಂಜುನಾಥ್. ಯಾಕಂದ್ರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಿದ್ದರಾಮಯ್ಯನವರು ಮತ್ತು ರಾಮ ಭಕ್ತಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡ್ತಾರೆ. ಅವರೇ ಸಂಪರ್ಕದಲ್ಲಿದ್ದಾರೆ, ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ. ಮಂಜುನಾಥ್, ನಿನ್ನೆ ಏನೆಲ್ಲ ಆಯ್ತು, ನೀವೇನ್ ಕೇಳಿದ್ರಿ, ದೇವೇಗೌಡರು ಏನ್ ಹೇಳಿದ್ರು, ಅದನ್ನ ಕಾಂಗ್ರೆಸ್ನವರು ಸ್ಪೆಷಲಿ ಸಿದ್ದರಾಮಯ್ಯ ಹೇಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ? ಸಭಾ ನಿನ್ನೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಏನು ಅಯೋಧ್ಯೆಗೆ ಈ ಜನವರಿ 22ರ ನಂತರ ಭೇಟಿ ನೀಡ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿದರೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನ ನಾನು ಒಂದು ಪ್ರಶ್ನೆಯನ್ನು ಕೇಳಿದೆ. ಏನು ಸಿದ್ದರಾಮಯ್ಯ ಅವರು ಈ ಒಂದು ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೆ ಏನು ತಾವು ರಾಮ ಮಂದಿರ ಒಂದು ವಿಸಿಟ್ ಮಾಡೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ರು, ಆದರೆ ಈಗ ಈ ರೀತಿಯ ಮಾತನ್ನ ಹೇಳ್ತಿದ್ದಾರೆ ಅನ್ನೋ ಮಾತನ್ನ ಪ್ರಶ್ನೆಯನ್ನ ದೇವೇಗೌಡರಿಗೆ ಕೇಳಿದೆ. ಆ ಸಂದರ್ಭದಲ್ಲಿ ಅವರು ಒಂದು ಉತ್ತರವನ್ನು ಕೊಡ್ತಾರೆ. ನಾನು ವೈಯಕ್ತಿಕವಾಗಿ ನನಗೆ ಗೊತ್ತಿದೆ, ಸಿದ್ದರಾಮಯ್ಯ ಅವರು ಮಹಾನ್ ದೈವ ಭಕ್ತ, ಜೊತೆಗೆ ಅವರ ಕುಟುಂಬ, ಅವರ ಪತ್ನಿ ಕೂಡ ಮಹಾನ್ ದೈವ ಭಕ್ತೆ, ಚಾಮುಂಡೇಶ್ವರಿಗೆ ಯಾವಾಗಲೂ ಕೂಡ ಭೇಟಿ ಕೊಡ್ತಾ ಇರ್ತಾರೆ, ಜೊತೆಗೆ ಅವರ ಪತ್ನಿ ಎಲ್ಲ ದೇವಾಲಯಗಳಿಗೆ ಭೇಟಿ ಕೊಡ್ತಾರೆ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಈ ಒಂದು ಹೇಳಿಕೆ ಈಗ ಒಂದು ಏನು ಬಿಜೆಪಿ ಸಿದ್ದರಾಮಯ್ಯ ಅವರ ವಿರುದ್ಧ ಪದೇ ಪದೇ ಒಂದು ಆರೋಪಗಳನ್ನು ಮಾಡ್ತಾ ಇತ್ತು. ಏನು ಸಿದ್ದರಾಮಯ್ಯ ಹಿಂದೂ ವಿರೋಧಿ, ಜೊತೆಗೆ ಏನು ಸಿದ್ದು ಉಲ್ಲಾ ಖಾನ್ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇದ್ರು, ಜೊತೆಗೆ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾರೆ ಅನ್ನೋ ಮಾತನ್ನ ಪದೇ ಪದೇ ಬಿಜೆಪಿ ನಾಯಕರು ಒಂದು ಆರೋಪವನ್ನು ಮಾಡ್ತಾ ಇದ್ರು. ಹೀಗಾಗಿ ಸಿದ್ದರಾಮಯ್ಯ ಅವರ ಒಂದು ಏನು ಆರೋಪಕ್ಕೆ ಬಿಜೆಪಿ ಅವರಿಗೆ ಒಂದು ಟಕ್ಕರ್ ಕೊಡ್ಲಿಕ್ಕೆ ಒಂದು ಪ್ಲಾನ್ ಅನ್ನು ರೂಪಿಸ್ಕೊಂಡಿದ್ದಾರೆ. ಏನು ನಿನ್ನೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಏನು ಈ ಹೇಳಿಕೆಯನ್ನು ಕೊಟ್ಟರು, ಈ ಹೇಳಿಕೆಯನ್ನೇ ಒಂದು ಬಳಸ್ಕೊಂಡು ಬಿಜೆಪಿಗೆ ಒಂದು ತಾವು ಕೂಡ ಸಿದ್ದರಾಮಯ್ಯ ಅವರು ಕೂಡ ಪಕ್ಕಾ ಹಿಂದುತ್ವವಾದಿ, ಅವರು ಕೂಡ ರಾಮನ ಭಕ್ತ, ಜೊತೆಗೆ ಅವರು ಕೂಡ ದೇವರನ್ನ ಅವರ ಕುಟುಂಬಸ್ಥರು ಪೂಜೆ ಮಾಡ್ತಾರೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಈ ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಂದರೆ ಸಿದ್ದರಾಮಯ್ಯ ಅವರ ಸೋಷಿಯಲ್ ಮೀಡಿಯಾದಲ್ಲಿ, ಜೊತೆಗೆ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿದ್ದರಾಮಯ್ಯ ಅವರು ಕೂಡ ಒಂದು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಏನು ದೇವೇಗೌಡರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಆ ಹೇಳಿಕೆಯ ಸಂಪೂರ್ಣವಾದಂಥ ಮಾಹಿತಿಯನ್ನು ಸಿಎಂ ಸಿದ್ದರಾಮಯ್ಯ ಅವರು ತೆಗೆದುಕೊಂಡಿರುವಂಥದ್ದು. ಇದನ್ನು ಈಗಾಗಲೇ ಆ ಒಂದು ವಿಡಿಯೋವನ್ನು ಎಡಿಟ್ ಮಾಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಲಿಕ್ಕೆ ನಿರ್ಧಾರವನ್ನು ಈಗ ಸಿಎಂ ಕಚೇರಿಯ ಒಂದು ಸಿದ್ಧತೆ ನಡೆಸಿಕೊಂಡಿರೋ ಅನ್ನೋ ಮಾಹಿತಿ ಈಗ ನಮಗೆ ಲಭ್ಯ ಆಗಿರುವಂಥದ್ದು. ಸಭಾ ರೈಟ್ ಮಂಜುನಾಥ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.